ನಾರಾಯಣಪುರ ಜಲಾಶಯದಿಂದ 3 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಇನ್ನು ಲಿಂಗಸಗೂರಿನಲ್ಲಿ ಈಗಾಗಲೇ ಸೇತುವೆಗಳು ಮುಳುಗಿದ್ದು, ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಇರುವಂತಹ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲೂ ಕೂಡ ಸಾಕಷ್ಟು ನೀರು ಸಂಗ್ರಹವಾಗಿದ್ದು, ಗೇಟು ತೆಗೆಯದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ರಾತ್ರಿ ಇಡೀ ಈ ಒಂದು ಸೇತುವೆ ಮೇಲೆ ನಿಂತು ಅಧಿಕಾರಿಗಳಿಗಾಗಿ ಕಾದು ನಿಂತು ಇಲ್ಲಿನ ಗೇಟ್ಗಳು ಎತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳಿಗೆ ಯಾರು ಕರೆ ಮಾಡಿದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದು ಸರಿಯಾದ ಒಂದು ಸ್ಪಂದನೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನಕ್ಕೆ ಕಾರಣ ಇಷ್ಟೇ, ಒಂದು ವೇಳೆ ಗೇಟ್ಗಳನ್ನು ಪೂರ್ತಿಯಾಗಿ ತೆಗೆದೇ ಹೋದರೆ ಹಿಂಭಾಗದಲ್ಲಿ ಅಂದರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಿಂಭಾಗದಲ್ಲಿ ಇರುವಂತಹ ರೈತರ ಪಂಪ್ ಸೆಟ್ಗಳು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತವೆ. ಇದರಿಂದ ಸಾವಿರಾರು ರೂಪಾಯಿಗಳು ನಷ್ಟ ಆಗುತ್ತದೆ ಎಂಬ ಸಂಕಷ್ಟದಲ್ಲಿ ರೈತರು ಇದ್ದರು. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಪಂಪ್ಸೆಟ್ಗಳನ್ನು ತೆಗೆಯುವುದರಲ್ಲಿ ಒಂದಷ್ಟು ಜನ ರೈತರು ಮುಂದಾದರೆ, ಇನ್ನೊಂದಷ್ಟು ಜನ ಈ ಒಂದು ಸೇತುವೆ ಮೇಲೆ ಅಧಿಕಾರಿಗಳಿಗಾಗಿ ಕಾದು ಕುಳಿತ ಘಟನೆ ನಡೆದಿದೆ. ಇನ್ನು ಬೆಳಗಿನ ಜಾವ ಕೆಲ ರೈತರ ಪಂಪ್ಸೆಟ್ಗಳು ನೀರಿನಲ್ಲಿ ಮುಳುಗಿದ್ದು ಅವುಗಳನ್ನು ತೆಗೆಯಲು ಕೂಡ ಪರದಾಡುತ್ತಿರುವ ಪರಿಸ್ಥಿತಿಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ನೀರಾಗ ಮುಣಿಗ್ಯಾವನ 4-5 ನೀರಾಗ ಮುಣಿಗ್ಯಾವ ಮೋಟ್ರ್ಗಳು.